ನಮಸ್ತೆ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಟೀಮ್ ಇಂಡಿಯಾದ ಸತತ ವೈಫಲ್ಯಗಳ ಬಳಿಕ ಇದೀಗ ಬಿಸಿಸಿಐ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಆಟಗಾರರ ವೈಯಕ್ತಿಕ ದರ್ಬಾರ್ಗೆ ಕಡಿವಾಣ ಹಾಕಲು ಬಿಸಿಸಿಐ ಕ್ರಮವನ್ನು ಕೈಗೊಂಡಿದ್ದು 10 ಅಂಶಗಳ ಕಠಿಣ ಶಿಸ್ತಿನ ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡಿದೆ. ಇನ್ನು ನಂಬರ್ 1 ಏನು ಅಂತ ನೋಡೋದಾದ್ರೆ ದೇಶೀಯ ಪಂದ್ಯಗಳಲ್ಲಿ ಭಾಗವಹಿಸುವಿಕೆ. ಅಂದ್ರೆ ಬಿಸಿಸಿಐ ಮಾರ್ಗಸೂಚಿಗಳ ಪ್ರಕಾರ ಆಟಗಾರರು ರಾಷ್ಟ್ರೀಯ ತಂಡದಲ್ಲಿ ಆಯ್ಕೆಗೆ ಮತ್ತು ಕೇಂದ್ರ ಒಪ್ಪಂದಗಳಿಗೆ ಅರ್ಹರಾಗಿರಲು ದೇಶೀಯ ಪಂದ್ಯಗಳಲ್ಲಿ ಭಾಗವಹಿಸುವುದು ಕಡ್ಡಾಯವಾಗಿದೆ. ನಂಬರ್ 2, ತಂಡದೊಂದಿಗೆ ಪ್ರಯಾಣ. ಹಾಗೆ ಪಂದ್ಯಗಳಿಗೆ ಮತ್ತು ಅಭ್ಯಾಸ ಅವಧಿಗಳಿಗೆ ಎಲ್ಲಾ ಆಟಗಾರರು ತಂಡದೊಂದಿಗೆ ಪ್ರಯಾಣವನ್ನ ಮಾಡಬೇಕಿದೆ. ಅಂದ್ರೆ ಕುಟುಂಬದೊಂದಿಗೆ ಪ್ರತ್ಯೇಕವಾಗಿ ಪ್ರಯಾಣ ಮಾಡುವುದನ್ನ ನಿಷೇಧ ಮಾಡಲಾಗಿದೆ. ಇನ್ನು ನಂಬರ್ 3, ಹೆಚ್ಚುವರಿ ಬ್ಯಾಗೇಜ್ ಮಿತಿ. ಆಟಗಾರರು ತಂಡದೊಂದಿಗೆ ಹಂಚಿಕೊಂಡಿರುವಂತಹ ನಿರ್ದಿಷ್ಟ ಬ್ಯಾಗೇಜ್ ಮಿತಿಗಳನ್ನ ಪಾಲನೆಯನ್ನ ಮಾಡಬೇಕಾಗುತ್ತೆ. ಯಾವುದೇ ಹೆಚ್ಚುವರಿ ಸಾಮಾನು ವೆಚ್ಚವನ್ನ ವೈಯಕ್ತಿಕ ಆಟಗಾರರೇ ಭರಿಸಬೇಕಾಗುತ್ತೆ. ಇನ್ನು ನಂಬರ್ 4 ಏನು ಅಂತ ನೋಡೋದಾದ್ರೆ ವೈಯಕ್ತಿಕ ಸಿಬ್ಬಂದಿಗೆ ಇಲ್ಲಿ ಅವಕಾಶ ಇಲ್ಲ. ಹಾಗೆ ನಂಬರ್ 5, ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಬ್ಯಾಗ್ಗಳನ್ನು ಕಳುಹಿಸೋದು ಕಡ್ಡಾಯವಾಗಿದೆ. ಇನ್ನು ನಂಬರ್ 6, ಅಭ್ಯಾಸ ಅವಧಿಗಳಲ್ಲಿ ಹಾಜರಾತಿ ಆಗೋದು. ಇನ್ನು ಎಲ್ಲ ಆಟಗಾರರು ಕೂಡ ನಿಗದಿತ ಅಭ್ಯಾಸದ ಅವಧಿಗಳಲ್ಲಿ ಪೂರ್ಣವಾಗಿ ಹಾಜರಾಗಬೇಕು. ಹಾಗೆ ಸ್ಥಳಕ್ಕೆ ಒಟ್ಟಿಗೆ ಪ್ರಯಾಣವನ್ನ ಕೂಡ ಮಾಡಬೇಕಾಗುತ್ತೆ. ನಂಬರ್ 7, ಸರಣಿ ಅಥವಾ ಟೂರ್ಗಳ ಸಮಯದಲ್ಲಿ ವೈಯಕ್ತಿಕ ಶೂಟಿಂಗ್ ನಡೆಸುವಂತಿಲ್ಲ. ಇನ್ನು ನಂಬರ್ 8, ಫ್ಯಾಮಿಲಿ ಟ್ರಾವೆಲ್ಸ್ ಪಾಲಿಸಿ. ಅಂದರೆ ವಿದೇಶಿ ಸರಣಿಗಳಲ್ಲಿ ಆಟಗಾರರ ಕುಟುಂಬಸ್ಥರು ಪ್ರಯಾಣಿಸುವ ಬಗ್ಗೆ ನಿರ್ಬಂಧಿಸಲಾಗಿದೆ. ನಂಬರ್ 9, ಬಿಸಿಸಿಐನ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಕಡ್ಡಾಯವಾಗಿದೆ. ಇನ್ನು ನಂಬರ್ 10 ಏನು ಅಂತ ನೋಡೋದಾದ್ರೆ ಟೂರ್ನಿ ಪೂರ್ತಿ ಇರಬೇಕು. ಅಂದರೆ ಸರಣಿಯ ಅಂತ್ಯದವರೆಗೆ ಆಟಗಾರ ತಂಡದೊಂದಿಗೆ ಇರಬೇಕಾಗುತ್ತೆ. ಪಂದ್ಯಗಳು ನಿಗದಿತ ದಿನಕ್ಕಿಂತ ಬೇಗನೆ ಅಂತ್ಯವಾದರೂ ಕೂಡ ತಂಡದೊಂದಿಗೆ ಇರಲೇಬೇಕು. ಇಷ್ಟು ರೂಲ್ಸ್ ಅನ್ನ ಹಾಕಲಾಗಿದೆ. ಈ ರೂಲ್ಸ್ ಆಟಗಾರರು ಫಾಲೋ ಮಾಡ್ತಾರಾ ಅಥವಾ ಫಾಲೋ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.